ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಬೆಳಗಾವಿ ಜಿಲ್ಲೆ ಯರಗಟ್ಟಿ ನಗರಕ್ಕೆ ಬಂದಿದ್ದೀನಿ. ಯರಗಟ್ಟಿ ನಗರದ ಈಗ ಹೊಸ ಯರಗಟ್ಟಿ ತಾಲೂಕಾಗಿದೆ. ಮೊದಲು ಸೌದತ್ತಿ ತಾಲೂಕು ಇತ್ತು, ಈಗ ಯರಗಟ್ಟಿ ಹೊಸ ತಾಲೂಕು. ಇಲ್ಲಿ ನಗರದ ಅಂದ್ರೆ ಗೋಕಾಕ್ ರಸ್ತೆಯಲ್ಲಿ ಇರುವಂತೆ ಮಧ್ಯದ ಗೋಕಾಕ್ ಹೋಗುವಂತ ರಸ್ತೆಗೆ ಒಂದು 2 ಕಿಲೋಮೀಟರ್ ದೂರದಲ್ಲಿ ಒಂದು ಅಡ್ಡ ರಸ್ತೆಯಲ್ಲಿ ಒಂದು ಕಚ್ಚಾ ರಸ್ತೆ ಬರುತ್ತೆ. ಅಲ್ಲಿ ಒಳಗೆ ಹೋದ್ರೆ ಇಲ್ಲೊಂದು ಅಡಕಲಗುಂಡಿ ಬೀರಪ್ಪ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ವಿಶೇಷತೆಯನ್ನ ತೋರಿಸ್ಬೇಕನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ನಾನು ಇಲ್ಲಿ ಬಂದಿದ್ದೀನಿ. ಅಲ್ಲಿ ಬೆಟ್ಟದಲ್ಲಿರುವಂತ ಆ ವಿಶೇಷ ಒಂದು ಮೂರ್ತಿಗಳು ಇರ್ಬೋದು ಮತ್ತು ದೇವಸ್ಥಾನ ಇರ್ಬೋದು. ಅಲ್ಲಿ ಒಂದು ವಿಶೇಷ ಪವಾಡ ನಡೆದಂತ ಒಂದು ಸ್ಥಳಾನು ಅಂತ ಹೇಳ್ತಾರೆ. ಅಲ್ಲಿ ಒಂದು ಕಥೆನೂ ಇದೆ. ಆ ಕಥೆ ಬಗ್ಗೆನೂ ಒಂದಷ್ಟು ವಿವರಣೆ ನೀಡಬೇಕಂತ ವಿಚಾರ ಮಾಡಿದ್ದೀನಿ. ಇವತ್ತು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ನಮಸ್ಕಾರ. ಇದು ಯರಗಟ್ಟಿ ಮತ್ತು ಗೋಕಾಕ್ ರಸ್ತೆ ಹೋಗುವಂಥ ರಸ್ತೆ. ಯರಗಟ್ಟಿ ಅಂದರೆ ಗೋಕಾಕ್ ಹೋಗುವಂಥ ಮುಖ್ಯ ರಸ್ತೆ, ಜಿಲ್ಲಾ ರಸ್ತೆ. ಈ ರಸ್ತೆ ಮೂಲಕ ಒಂದು ಇದೇ ರಸ್ತೆ ಮೂಲಕ ಹೋಗಬೇಕು. ಕಚ್ಚಾ ರಸ್ತೆ ಇದೆ. ವೀರಸಿದ್ದೇಶ್ವರ ದೇವಸ್ಥಾನ ಯರಗಟ್ಟಿ. ಈ ರಸ್ತೆ ಮೂಲಕ ಹೋದರೆ ಆ ದೇವಸ್ಥಾನ ಬರುತ್ತೆ, ವೀರಲಿಂಗೇಶ್ವರ ದೇವಸ್ಥಾನ. ಸ್ನೇಹಿತರೆ, ನಾನು ಬೈಕ್ ಮೇಲೆ ಒಬ್ಬನೇ ಬಂದು ಯರಗಟ್ಟಿ ಅಂದ್ರೆ ಈ ಕಡೆಯಿಂದ ಅದು ಕಾಣಿಸ್ತಾರು ಬಿಲ್ಡಿಂಗ್ಗಳು ಕಾಣಿಸ್ತಾ ಇದ್ರೆ ಇದು ಯರಗಟ್ಟಿ ನಗರ. ಯರಗಟ್ಟಿ ನಗರದಿಂದ ಒಂದು 1.5-2 ಕಿಲೋಮೀಟರ್ ಆಗುತ್ತೆ. ಇಲ್ಲೊಂದು ಅಡ್ಡ ರಸ್ತೆ ಬರುತ್ತೆ ಗೋಕಾಕ್ ರಸ್ತೆಗೆ. ಆ ರಸ್ತೆ ಮೂಲಕ ಒಂದು ಕಚ್ಚಾ ರಸ್ತೆ ಇದೆ. ಇಲ್ಲಿ ಬಂದು ಇಲ್ಲಿ ರೀತಿ ಗುಡ್ಡಕ್ಕೆ ಬಂದ್ಬಿಟ್ರೆ ಇಲ್ಲಿ ಇದೆ. ನಾವು ಗುಡ್ಡಕ್ಕೆ ಬಂದ್ರೆ ಫಸ್ಟ್ಗೆ ನಮಗೆ ಎದುರಿಗೆ ಬರೋದು ಸ್ವಾಗತ ಮಾಡೋದೇ ನಮ್ಮನ್ನ ಸ್ವಾಮಿ ವಿವೇಕಾನಂದರ ಒಂದು ಬಂಡೆ ಮೇಲೆ ಕೂತಂತ ಸ್ವಾಮಿ ವಿವೇಕಾನಂದರ ಮೂರ್ತಿ. ನಮ್ಮ ಸೆಲ್ಫಿ ಸ್ಟಿಕ್ ಒಂದು ಕಟ್ ಆಗಿಬಿಟ್ಟು ಸ್ವಲ್ಪ ಸಮಸ್ಯೆ ಆಗಿದೆ ಇವತ್ತಿನ. ಇದು ಸ್ವಾಮಿ ವಿವೇಕಾನಂದರ ಪ್ರತಿಮೆ. ಇದು ಬೀರಪ್ಪ ದೇವರ ಗುಡಿ ದೇವಸ್ಥಾನ. ಹಾಗೆ ಇದು ಬೆಟ್ಟದ ಮೇಲೆ ಇರುವಂತ ವಿಶೇಷತೆಗಳು. ಇಲ್ಲೊಂದು ದೇವಸ್ಥಾನ ಇದೆ, ದೇವ್ರ ದರ್ಶನ ಮಾಡ್ಕೊಂಡು. ಮಾಯಮ್ಮ ದೇವಿ. ಮಾಯಮ್ಮ ದೇವಿ ಅದಲ್ಲೇ ಬೇರೆ ದೇವರ ದೇವಸ್ಥಾನ ಇದೆ. ಬೀರಪ್ಪ ದೇವ್ರದ್ದು ದೇವಸ್ಥಾನ. ಕಿಲಿ ಹಾಕಿದಂದ್ರೆ ನಂಗೆ ಇದಾಗ್ತಾ ಇಲ್ಲ, ಅದು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೆಲ್ಫಿ ಸ್ಟಿಕ್ ಇದ್ರೆ ಒಳಗೆ ಹೋಗ್ತಿತ್ತು, ಬಟ್ ಅದು ಹೋಗ್ತಾ ಇಲ್ಲ, ಕೈ ಹೋಗುದಿಲ್ಲ. ದೇವ್ರ ದರ್ಶನ ಮಾಡ್ಕೊಂಡು ಹೊರಗೆ ಬಂದ ನಂತರ ಇಲ್ಲಿ ಗುಡ್ಡ ಸುತ್ತಮುತ್ತಲೇ ಇದೆ. ಗುಡ್ಡ ಸುತ್ತಮುತ್ತಲು ಇಲ್ಲೊಂದು ಇರೋದಕ್ಕೆ ರಸ್ತೆನೂ ಇದೆ. ಇಲ್ಲಿ ಸಣ್ಣ ಪುಟ್ಟ ಮಂಗಲ ಕಾರ್ಯಗಳು ಆಗ್ತಾವೆ ಅನ್ಸುತ್ತೆ ವರ್ಷದಲ್ಲಿ. ಇಲ್ಲಿ ಯಾರು ಇಲ್ಲ ಏನು ಮಾಹಿತಿ ಹೇಳಕ್ಕೆ, ನಾನೊಬ್ಬನೇ ನೋಡ್ತಾ ಇದ್ನು. ಒಂದು ಹತ್ತಿಯನ್ನು ಬೇಡಿದಾಗ ಕೊಡಲಿಲ್ಲ ರೈತ ಅನ್ನೋ ಕಾರಣಕ್ಕೆ ಕೋಪಗೊಂಡಂಥ ದೇವಿ ಶಾಪ ಕೊಟ್ಟದ್ದಕ್ಕಾಗಿ ಕಲ್ಲು ಬಂಡೆಯಾಗಿರುವಂಥ ಸ್ಥಳ ಅಡಕಲಗುಂಡಿ ಬೀರಪ್ಪ ದೇವರ ದೇವಸ್ಥಾನ. ಸ್ನೇಹಿತರೆ, ಈಗ ಬೀರ ದೇವರ ದರ್ಶನ ಮತ್ತು ಮಾಯಮ್ಮ ದೇವರ ದರ್ಶನ ನಂತರ ಈ ಬೆಟ್ಟದ ಸುತ್ತಮುತ್ತಲ ಕೆಲವೊಂದು ಮಹಾತ್ಮರದ ಒಂದಷ್ಟು ಮೂರ್ತಿಗಳನ್ನು ಮಾಡಿದ್ದಾರೆ. ಅವನ್ನೆಲ್ಲ ಏನದ ನೋಡ್ಕೊಂಡ್ ಬರೋಣ. ಈ ಗುಡಿಗೆ ನಾವು ಇಲ್ಲೇನು ನಮ್ಮ ದೇವ್ರ ದರ್ಶನ ಮಾಡ್ಕೊಂಡ್ವಿ, ಅದನ್ನ ಮುಂದೆ ಹೋಗ್ತಾ ಇದ್ದೀನಿ. ಈ ಎಲ್ಲ ಮಹಾತ್ಮರ ದರ್ಶನ ಆದ ನಂತರ ಮುಂದೆ ಇಲ್ಲಿ ಯಾರಾದರೂ ಬರ್ತಾರೆ ನೋಡೋಣ ದೇವಸ್ಥಾನದವರು. ಬಂದರೆ ಅವ್ರಿಗೆ ಈ ದೇವಸ್ಥಾನದ ಮಹಾತ್ಮೆಯನ್ನು ತಿಳ್ಕೊಣ ನೋಡೋಣ. ಇದೆ ನೋಡ್ರಪ್ಪ, ಎತ್ತರವಾಗಿದೆ, ಚಿಕ್ಕ ಗುಡ್ಡ ಎಲ್ಲ. ಇದು ಇಲ್ಲೊಂದು ಯಾವುದೋ ದೇವ್ರ ಪೂಜೆ ಮಾಡ್ಯಾರ. ಬೀರ್ ದೇವರ ಗುಡ್ಡ ಸುತ್ತಕೋಂದ ಕೆಳಗಡೆ ಬಂದಾಗ, ನಾನು ಫಸ್ಟ್ ಬಂದಾಗ ಇಲ್ಲಿ ಮುರುಗೋಡ ಮಹಾಂತೇಶಾಚಾರ್ಯರ ಒಂದು ಮೂರ್ತಿ ಕಾಣಿಸುತ್ತೆ. ಇವು ಕೆಲವೇ ವರ್ಷಗಳಿಂದ ಆಗಿದ್ದು, ಬಟ್ ಈ ಇತ್ತೀಚೆಗೆ ಬಹುಶಃ ಮೇಂಟೆನೆನ್ಸ್ ಇಲ್ಲದಕ್ಕಾಗಿ ಎಲ್ಲ ಬಣ್ಣ ಕಡಿಮೆ ಆಗಿದೆ. ಎರಡನೇದು ಬಂದು ಕನಕದಾಸರ ಒಂದು ಮೂರ್ತಿ ಪ್ರತಿಮೆ ಇದೆ. ಇಲ್ಲಿದೆ, ತುಂಬಾ ಎತ್ತರವಾಗಿದೆ. ಈ ಗುಡ್ಡ ಸುತ್ತಮುತ್ತಲು ತಿರುಗಾಡ್ಬೇಕಾದ್ರೆ ಖುಷಿ ಕೊಡುತ್ತೆ ಇದು.
ಈ ತರದ ಮೂರ್ತಿಗಳು ನೋಡ್ಕೊತ ಹೋಗ್ಬೇಕಾದ್ರೆ ಮಹಾಂತೇಶ್ ಜಾರು ಇಲ್ಲಿ ಕನಕದಾಸ ಮುಂದೆ ಯಾರ್ದು ಐತಿ ನೋಡೋಣ, ಅಲ್ಲ ಇನ್ನೂ 4-5 ಅದಾವು. ಇಲ್ಲಿ ಒಬ್ರು ಮಹರ್ಷಿಗಳದ್ದು ಮೂರ್ತಿ ಮಾಡಿದಾರೆ, ಇದು ಯಾರ್ದು ಅನ್ನೋದು ಹೆಸರು ಬರೋದಿಲ್ಲ, ಏನಿಲ್ಲ, ಮೇಂಟೆನೆನ್ಸ್ ಅಲ್ದಕ್ಕಾಗಿ ಸ್ವಲ್ಪ ಅದ ಎಲ್ಲ ಒಡೆದು ಹೋಗಿದ್ದಾರೆ ಸ್ವಲ್ಪ ಅಲ್ಲಲ್ಲಿ. ಆದ್ರೂ ನನಗೆ ಎಷ್ಟು ಸಾಧ್ಯ ಐತೆ ಅಷ್ಟು ತೋರಿಸ್ತಾ ಇದ್ದೀನಿ, ನನಗೆ ಗೊತ್ತಿದ್ದಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ. ರೇಣುಕಾಚಾರ್ಯರು, ಅವ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಸಂದರ್ಭ ಬಂದಾಗ ಮತ್ತೆ ಮುಂದೆ ಯಾವಾಗ ಅವಕಾಶ ಸಿಕ್ಕಾಗ ರೇಣುಕಾಚಾರ್ಯ ಬಗ್ಗೆ ಒಂದು ವಿಶೇಷತೆಯನ್ನು ನಾನು ಹೇಳ್ತೀನಿ. ಮೌನೇಶ್ವರ ಮುನಿಗಳು ಅಥವಾ ವಿಶ್ವಕರ್ಮನ ನನಗೂ ಇನ್ನಷ್ಟು ಮಾಹಿತಿ ಆಗ್ತಾ ಇಲ್ಲ, ಇನ್ನು ಪರಶುರಾಮನ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅವರು ಯಾರ ಮೂರ್ತಿ ಬರ್ತೀವಿ ಅಂತ ಯಾವ್ದು ಕೊಟ್ಟಿಲ್ಲ, ಕೇವಲ ತಮ್ಮ ಮೂರ್ತಿ ತಯಾರು ಮಾಡಿದವ್ರ ಹೆಸರು ಮಾತ್ರ ಜಾಸ್ತಿ ದೊಡ್ಡದಾಗಿ ಬರ್ತಾರೆ. ಮುರುಗೋಡನ ಶಿವ ಚಿದಂಬರೇಶ್ವರ ಪ್ರತಿಮೆ ಇದು. ಒಂದೆರಡು ನನಗೆ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೂ ಸಹಿತ ಇದು ಮಾತ್ರ ಗೊತ್ತಾಯ್ತು. ಕೆಲವೊಂದು ಗೊತ್ತಿರೋದು ಕಥೆಯನ್ನ ಹೇಳ್ತಾ ಇದ್ದೀನಿ, ಗೊತ್ತಿಲ್ಲಕ್ಕೆ ಇಲ್ಲ, ನನಗಿಲ್ಲ ಅಂತ ಹೇಳ್ಬಿಡ್ತೀನಿ, ಸುಳ್ಳೊಂದು ಮಾಹಿತಿ ಕೊಡೋಲ್ಲ ನಾನು. ಯಡಿಯೂರ ಸಿದ್ಧಲಿಂಗೇಶ್ವರರ ಮೂರ್ತಿ. ಯಡಿಯೂರು ಸಿದ್ಧಲಿಂಗೇಶ್ವರ ತುಮಕೂರು ಜಿಲ್ಲೆಯಲ್ಲಿ ಇದೆ, ಯಡಿಯೂರು ಅಂತ ಊರಿದೆ, ಅದರ ಮೂರ್ತಿಯನ್ನು ಇಲ್ಲಿ ಮಾಡಿದ್ದಾರೆ. ಜಗಜ್ಯೋತಿ ಬಸವಣ್ಣವರ ಪ್ರತಿಮೆ. ಮೂರ್ತಿಗಳು ಮಾಡಿದ್ರೆ ದುಡ್ಡು ಖರ್ಚು ಮಾಡಿ, ಆದ್ರೆ ಮೇಂಟೆನೆನ್ಸ್ ಮಾಡಿಲ್ಲ, ಅದೇ ವಿಶೇಷ. ಇಂಥ ಒಳ್ಳೆಯ ಸ್ಥಾನದಲ್ಲಿ ಮೂರ್ತಿಗಳು ಮಾಡಿ ಕೊಟ್ಟಿದ್ದಾರೆ ಯಾರೋ ಒಬ್ರು. ಇಲ್ಲಿ ಕಾಯ್ಕೊಂಡು ಹೋಗ್ಬೇಕಾಯ್ತು ಜನ, ಇಲ್ಲಿ ಕಾಯ್ದೆ ಇರೋದು ಒಂದು ವಿಷಾದಕರ ಸಂಗತಿನಿ. ಮಹರ್ಷಿ ವಾಲ್ಮೀಕಿಯರ ಪ್ರತಿಮೆ. ಆದಿಕೃತು ಅಂದ್ರೆ ರಾಮಾಯಣದ ಬರೆದಂತ ಮೂಲ ಕಥೆಗಾರ ಅಂದ್ರೆ ಅದು ಹೇಳ್ಬೋದು. ಆದಿಪುರುಷನ ಪ್ರಥಮ ಕವಿ ಎಲ್ಲ ಅಂತ ಹೇಳಿದ್ರು ಸಪ್ರವಾಗಿಲ್ಲ, ಇವರು ವಾಲ್ಮೀಕಿ ಮಹರ್ಷಿಗಳ ಪ್ರತಿಮೆ. ಕನ್ನಡದ ಕಬೀರ ಸಂತ ಶಿಶಾಣ ಶರೀಫರು ಹಾಗೂ ಅವ್ರ ಗುರುಗಳಾದಂಥ ಗುರು ಗೋವಿಂದ ಭಟ್ಟರ ಒಂದು ಪ್ರತಿಮೆಗಳು. ಇದ್ರ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಒಳ್ಳೆ ವಿಡಿಯೋ ಕೊಟ್ಟಿದ್ದೆ ಸೆಪ್ಟೆಂಬರ್ ತಿಂಗಳಲ್ಲಿ, ತುಂಬಾ ಚೆನ್ನಾಗಿ ಹೋಗಿತ್ತು. ಇದು ಅವರ ಆಶೀರ್ವಾದ ಇರೋದ್ರಿಂದ ಇದು ಓಡುತ್ತೆ ಅನ್ನೋದು ನಂಬಿಕೆ. ಹೋಗ್ಲಿ. ಅತಿ ಎತ್ತರ ಸ್ಥಳದಲ್ಲಿರುವುದು ಬಾಹುಬಲಿಯ ಮೂರ್ತಿ. ಇದು ಎತ್ತರ ಮೇಲಿದೆ, ಸ್ವಲ್ಪ ಎಲ್ಲಾ ಮೂರ್ತಿಗಳಿಗಿಂತ ಎತ್ತರದಲ್ಲಿದೆ. ಇವು ಈ ಬೆಟ್ಟದ ಸುತ್ತಮುತ್ತಲಿರುವಂತ ಮೂರ್ತಿಗಳು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಿಮ್ಮ ಹೆಸರೇನ್ರಿ? ಸಿದ್ದಪ್ಪ ಅಡಕಲ್ಗುಂಡಿ. ಈ ಗುಡಿ ಬಗ್ಗೆ ಏನ್ ಮಾಹಿತಿ ಐತ್ರಿ ನಿಮ್ಗೆ? ಸ್ವಲ್ಪ ನಾವ ತಿಳದಟ್ ಹೇಳ್ತಿವ್ರಿ. ಅಂದ್ರ 4 ತಲಿ ಹಿಂದ್, ನನ್ ಕಡೆ ಕಳಿಸಿದನ್ 4 ತಲಿ ಹಿಂದ್ರಿ. ಇದು ಮೊದ್ಲಿನ ಹಿರಿಯರ್ರಿ. ಎಲ್ಲಮ್ಮ ಹಿಂಗೇನೋ ನಡ ದಾರಿ ಇರ್ತತ್ರಿ. ಆಗ ಬೀರಪ್ಪ ಪೂಜಾರಿಗೆ ಏನೋ ಹಳ್ಳಿ ಬೇಡಿದತ್ರಿ. ಆಕಿ ಕೊಡ್ಲಿಲ್ಲ, ಎಲ್ಲಮ್ಮ ಬೇಡ್ಕಲಿ ಅವು ರೈತ ಕೊಡ್ಲಿಲ್ರಿ. ಚಕ್ಡಿ ದಾರಿ ಇತ್ರಿ ಹಿಂಗ. ಹೊರದಾಗ ನಾಕ್ ಎಲ್ಲಮ್ಮ ಶ್ರಾಪ್ ಹಾಕಿಬಿಟ್ಟತ್ರಿ. ಹೌದೇನ್ರಿ? ಅಂದಾಗ ಇದಕ್ಕಲ್ಲ ಆತತ್ರಿ. ಯಾವ್ದ್ರಿ? ಇದಾರೆ ಇದು ದೂರಿತ್ ನೋಡಕ್ ಹಂಗ ಅನಸ್ತೈತ್ರಿ ಅದನ್ನ. ಅದ ನೋಡ್ರಿ, ಅದಕ್ಕ ತೋರ್ಸ್ಬರಿ ಹೆಂಗ ಹಿಂಗ ಚಕ್ಡಿ ದಾರಿ ಇತ್ರಿ ಇದು. ಆಕಿ ಎಲ್ಲಮ್ಮ ಇದ ಗುಡ್ಡೇನ್ರಿ? ಇದಾರಿ, ಇದಕ್ಕಲ್ರಿ. ಮ್ಯಾಲಿಂದ್ರ ತಾಗಿಂದ್ರ ಕಂಡ್ರಿ ಎಲ್ಲಾ ಕೂಡಿರಿ. ಇಷ್ಟು ದೊಡ್ಡ ಬಂಡಿ ಇತ್ತು ಅದ ಬಂಡಿಯಾಗ ಹೇರ್ಕೊಂಡ್ ಹೊಂಟಿದ್ರಿ ಅವ್. ಏನ್ರಿ? ಬಟ್ರ ಒಯ್ತಿರ್ಲ ರೀ. ಆಗ ಎಲ್ಲಮ್ಮ ಹಿಂಗ್ ಬಂದಾಳ್ರಿ. ಎಲ್ಲಮ್ರಿ ಆಕಿ ಏನ್ ಮಾಡ್ಯಾಳು, ಬೀರಾಪ್ ಗಟ್ಟ ಬತ್ತಿ ಮಾಡಕ್ ಹಳ್ಳಿ ಬೇಡ್ಯಾಳ. ಕೊಡಲ್ಲ ಅಂದತ್ರಿ ರೈತ. ಕೊಡಲ್ಲ ಅನ್ನ ಎಲ್ಲಾಮ್ ಬಂಡಾರ ಹೋಗೋದ್ ಬಿಟ್ರಿ. ಮುಗ್ಯಾನ ಒತ್ತು ಕಲ್ಲ ಆಗಿಬಿಟ್ರಿ. ಅಂದ್ರೆ ಇದು ಅಷ್ಟು ಒಂದು ಎತ್ತ ಬಂಡಿ ಮನುಷ್ಯ ಹತ್ತಿ ಗಂಟೆ ಎಲ್ಲಾ ಇದಾಗಿತ್ತು ಎಲ್ಲಾ ಕಲ್ಲ. ಇದು ಎಷ್ಟು ಒಂದು 200 ವರ್ಷ ಆಯ್ತು ಅಂದ್ರೆ ಎಷ್ಟು ವರ್ಷ ಆಯ್ತು? ಒಂದ್ 4 ತಲಿ ಹಿಂದ್ ನೋಡ್ರಿ. 4 ತಲಿ ಮುಂದೆ. ಅಂದ್ರೆ ಇದು ಈ ಕಲ್ಲು ಇತ್ತೀಚಿಂದ ಅಂದ್ರ ಒಂದು ಹಳಿದಂತ್ರಿ ಇದು? ಇದು ಹಳಿದ್ರಿ ಇದು. ಮತ್ತೆ ಇಲ್ಲೇ ಕಲ್ಲಾಗಿ ಬಿಟ್ಟ? ಇಲ್ಲೇ ಕಲ್ಲಾಗಿ ಬಿಡ್ರಿ. ಹೌದೇನ್ರಿ? ಸರಿ ಸರಿ. ಅದ್ ಮ್ಯಾಲ ಹತ್ತಾಕ ಅನುಕೂಲ ಆಕತ್ತೇನ್ರಿ? ಅದ ಹತ್ತಬೋದ್ರಿ, ಆದ್ರೆ ಹತ್ತಾಕ ಇದಾಕತ್ರಿ. ಹತ್ತನ್ ಬಿಡ್ರಿ, ಮ್ಯಾಗ ಹತ್ತಬೋದ್ರಿ. ಹೌದ್ರಿ? ಏನು ದೇವ್ರ ಪರ ಏನಿಲ್ಲ? ಏನಿಲ್ರಿ. ನೋಡಿ ಸ್ನೇಹಿತರೆ, ಇದು ಪೂರ್ತಿ ಕಲ್ಲಾಗಿ ಬಿಟ್ಟದೆ. ಹತ್ತಿ ಬಂಡಿ ರೈತ ತಗೊಂಡ್ ಬರ್ತಾ ಇದ್ದ, ಎಲ್ಲಮ್ಮ ದೇವಿ ಬೇರೆ ರೂಪದಲ್ಲಿ ಬಂದ್ ಕಿಶನ್ರ ದೇವ್ರಿಗೆ ಬತ್ತಿ ಮಾಡಾಕ ಹತ್ತಿ ಕೊಡು ಅಂತ ಕೇಳಿದಾಗ, ಹತ್ತಿ ಅಂದ್ರೆ ನಿಮ್ಗೆ ಅರಳೆ ಅಂತ ಹೇಳ್ತೀರಿ ನೀವು ದಕ್ಷಿಣ ಕನ್ನಡ, ಹಳ್ಳಿ ಅಂತ ಹೇಳ್ತೀರಿ, ಅರಳೆ ಅಂತ ಹೇಳ್ತಾರೆ. ಆದ್ರೆ ಈಗ ನಮ್ಮ ಉತ್ತರ ಕನ್ನಡದಲ್ಲಿ ಹತ್ತಿ ಅಂತ ಹೇಳ್ತಾರೆ. ಹತ್ತಿನ ಬೇಡಿದಾಗ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲಮ್ಮ ದೇವಿ ಶಾಪ ಕೊಟ್ಟಳು ಅನ್ನೋ ಕಾರಣಕ್ಕೆ ಇದು ಬಂಡಿ ಆಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಇವತ್ತು ಇಲ್ಲಿವರೆಗೂ
ಬಂಡೆಕಲ್ಲಿಗೆ ಇನ್ನೂರು ಸುಣ್ಣನ ಬಿಡ್ತಾರೆ ಇದಕ್ಕೆ ವರ್ಷಾಗ 2 ಸಲ ಇದನ್ನ ಮಾಡ್ತಾರ. ಇಲ್ಲಿ ಜಾತ್ರೆನೂ ಆಗತ್ತೆ, ಮದುವೆಗಳನ್ನ ಆಗ್ತಾವು, ವಿಶೇಷ ಕಾರ್ಯಕ್ರಮ ಆಗ್ತಾವು. ಮತ್ತ ನಾವ್ ಏನಾದ್ರು ಒಂದ್ ದಿವಸದ ಟ್ರೆಕ್ಕಿಂಗ್ ಮಾಡ್ಬೇಕು ಅಂತ ವಿಚಾರ ಇದ್ರು ಸಹಿತ ಇಲ್ಲಿ ಬಂದ್ ಮಾಡ್ಬೋದು. ಬಂಡೆ ಮೇಲೆ ಹತ್ತಬೇಕು ಅವಕಾಶ ಇದೆ. ನನಗೀಗ ಸ್ವಲ್ಪ ಸಮಯ ಆಗಿದ್ರೆ ಸಂಜೆ ಆಗಿರೋದು ನಾನು ಹೋಗ್ತಾ ಇಲ್ಲ ಮೇಲೆ. ನೋಡಿ ಎಷ್ಟು ಅದ್ಭುತವಾಗಿದೆ ಕಲ್ಲು. ಇವ್ರು ಹೇಳ್ತಾರೋ ಕತೆಗೂ ಮತ್ತು ಇಲ್ಲಿರುವಂತ ಘಟನೆಗಳು ತುಂಬಾ ಸಿಂಕ್ ಆಗುತ್ತೆ. ಇದು ಇಲ್ಲೇ ಒಂದು ವಿಶೇಷತೆ. ಸ್ನೇಹಿತರೆ, ಎಲ್ಲರಿಗೂ ತೋರಿಸಿದಂತ ಅಡಕಲಗುಂಡಿ ಬೀರಪ್ಪ ದೇವರ ಬಗ್ಗೆ ಒಂದಷ್ಟು ಮಾಹಿತಿಗಳು ಮತ್ತು ಹತ್ತಿ ಬಂಡಿ ಮತ್ತು ಒಬ್ಬ ರೈತ ಮತ್ತು ಎತ್ತುಗಳು ಸಹಿತ ಕಲ್ಲು ಬಂಡಿಯಾಗಿರುವಂತ ಒಂದು ಕಥೆಯನ್ನ ನಾನು ಇಲ್ಲಿ ತೋರಿಸಿದ್ದೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಇದನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ನಿಲ್ಲಿಸ್ಕೊಳ್ತೀನಿ. ಧನ್ಯವಾದಗಳು.